ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಇದು ಬರೀ ಯುದ್ಧವಲ್ಲ, ಸರ್ವನಾಶದ ಮುನ್ಸೂಚನೆ. ಕತ್ತಲ ರಾತ್ರಿಯಲ್ಲಿ ಶುರುವಾಗೋ ಬೆಂಕಿ ಮಳೆ ಆಟಕ್ಕೆ ಇಡೀ ವಿಶ್ವವೇ ತಲ್ಲಣಿಸಿ ಹೋಗಿದೆ. ಭೀಕರ ಯುದ್ಧ ಶುರುವಾಗಿ 1 ವಾರ ಕಳೆದ್ರು ಮದ್ದು ಗುಂಡುಗಳ ಅಬ್ಬರ ನಿಲ್ತಿಲ್ಲ. ತೊಡೆತಟ್ಟಿ ನಿಂತವರ ರಕ್ತದ ದಾಹ ಕಮ್ಮಿಯಾಗಿಲ್ಲ. ಇರಾನ್ ಪ್ರತಿಕಾರದ ಜ್ವಾಲೆಯಲ್ಲಿ ಬೆಂದು ಹೋಗ್ತಾ ಇದ್ರೆ ಇಸ್ರೇಲ್ ಹಾಗೂ ಅಮೆರಿಕ ಏಟಿಗೆ ಎದುರೇಟು ಅಂತ ಜಿದ್ದಿಗೆ. ಇದರ ಪರಿಣಾಮ ಈಗ ಇಡೀ ವಿಶ್ವಕ್ಕೆ ತಟ್ಟೋದಕ್ಕೆ ಶುರುವಾಗಿದೆ. ಆದ್ರೆ ಯುದ್ಧ ಭೀಕರತೆ ಮಾತ್ರ ನಿಲ್ತಿಲ್ಲ. ದಿನದಿಂದ ದಿನಕ್ಕೆ ಯುದ್ಧದ ಘೋರತೆ ಜಾಸ್ತಿ ಆಗ್ತಾ ಇದ್ದು 8ನೇ ದಿನವೂ ಬಾಂಬುಗಳ ಸುರಿಮಳೆಗೈದಿದ್ದಾರೆ. 3 ದೇಶಗಳ ಮಧ್ಯೆ ಎದ್ದಿರೋ ಯುದ್ಧದ ಜ್ವಾಲಾಮುಖಿ ನೋಡ್ತಾ ಇದ್ರೆ ಸದ್ಯಕ್ಕೆ ತಣ್ಣಗಾಗೋ ಹಾಗೆ ಕಾಣ್ತಿಲ್ಲ. ಸಾವಿರಾರು ಜನ ಸತ್ತಿದ್ದಾಯಿತು. ಗಗನದೆತ್ತರಕ್ಕೆ ಬೆಳೆದು ನಿಂತಿದ್ದ ಕಟ್ಟಡಗಳು ಸರ್ವನಾಶವಾಗಿದ್ದಾಯಿತು. ಹೈಟೆಕ್ ಸಿಟಿ ಅಂತ ಕರೆಯಿಸಿಕೊಳ್ತಿದ್ದ ನಗರಗಳೇ ಧ್ವಂಸ ಆಗಿದೆ. ಆದ್ರೂ ಯುದ್ಧದ ಭೀಕರತೆ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧ ಸಾರಿ ಇವತ್ತಿಗೆ 8 ದಿನ. ವಾರಾಂತ್ಯದ ಹೊತ್ತಿಗೆ ಇಸ್ರೇಲ್ನ ಅಟ್ಟಹಾಸ ಮತ್ತಷ್ಟು ಜೋರಾಗಿದೆ. ಇರಾನ್ನ ಮೇಲೆ ಬಾಂಬುಗಳ ಸುರಿಮಳೆಯನ್ನೇ ಸುರಿತಾ ಇದ್ದು ಇರಾನ್ನ ಡ್ರೋನ್ ವಾಹಕ ನೌಕೆಯನ್ನೇ ಸರ್ವನಾಶ ಮಾಡಿದೆ. ಅಮೆರಿಕ ಹಾಗೂ ಇಸ್ರೇಲ್ ಮಾಡ್ತಾ ಇರೋ ದಾಳಿಯ ಭೀಕರತೆ ನೋಡ್ತಾ ಇದ್ರೆ ಇಡೀ ಇರಾನ್ನನ್ನೇ ಸರ್ವನಾಶ ಮಾಡಬೇಕು ಅಂತ ಪಣ ತೊಟ್ಟಂತೆ ಕಾಣ್ತಾ ಇದೆ. ಖಮೇನಿಯನ್ನ ಹತ್ಯೆ ಮಾಡಿದ್ದರ ಬೆನ್ನಲ್ಲೇ ಈಗ ಇಸ್ರೇಲ್ ಹೊಸ ವಿಡಿಯೋ ರಿಲೀಸ್ ಮಾಡಿದೆ. ಖಮೇನಿ ಅಡಗಿ ಕೂತಿದ್ದ ಬಂಕರ್ಗಳನ್ನ ಹೇಗೆ ಧ್ವಂಸ ಮಾಡಿದ್ವಿ ಅನ್ನೋದರ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಒಮ್ಮೆಗೆ ನುಗ್ಗಿದ 50ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳು ಇರಾನ್ ನಾಯಕ ಖಮೇನಿ ನಿವಾಸವನ್ನೇ ಧ್ವಂಸ ಮಾಡಿದ್ವು. ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ನಡುವಿನ ಸಂಘರ್ಷ ಈಗ ಸಮುದ್ರಕ್ಕೂ ವ್ಯಾಪಿಸಿದೆ. ಇರಾನ್ ಮೇಲೆ ಬಾಂಬುಗಳ ಸುರಿಮಳೆಗೈದಿದ್ದು ಇರಾನ್ನ ಡ್ರೋನ್ ವಾಹಕ ನೌಕೆಯನ್ನೇ ಸರ್ವನಾಶ ಮಾಡಿದ್ದಾರೆ. ಭೀಕರ ದಾಳಿಯ ಪರಿಣಾಮ ಇಡೀ ನೌಕೆಯೇ ಸುಟ್ಟು ಕರಕಲಾಗಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆಯ ಪ್ರತಿಕಾರಕ್ಕೆ ಹಿಜ್ಬುಲ್ಲಾ ಉಗ್ರಗಾಮಿ ಗುಂಪು ತೊಡೆತಟ್ಟಿ ನಿಂತಿದೆ. ಯಾವಾಗ ಹಿಜ್ಬುಲ್ಲಾ ಕ್ಷಿಪಣಿ ಪ್ರಯೋಗ ಮಾಡ್ತು, ಇಸ್ರೇಲ್ ಪಡೆ ಲೆಬನಾನ್ನಲ್ಲಿ ಬೆಂಕಿ ಮಳೆ ಸುರಿಸಿದೆ. ಇಸ್ರೇಲ್ನ ಭೀಕರ ವೈಮಾನಿಕ ದಾಳಿಗೆ ತತ್ತರಿಸಿದ ಲೆಬನಾನ್ ನಿವಾಸಿಗಳು ಹುಟ್ಟಿದ ಊರನ್ನೇ ತೊರಿತಾ ಇದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಮಾರಣ ಹೋಮವೇ ನಡೀತಾ ಇದೆ. ಅದರಲ್ಲೂ ಇರಾನ್ನಲ್ಲಿ ರಕ್ತದೋಕುಳಿ ಹರಿತಾ ಇದ್ದು ಇಲ್ಲಿವರೆಗೂ 2100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ 1000ಕ್ಕೂ ಹೆಚ್ಚು ಮಂದಿ ನಾಗರಿಕರಿದ್ದು ಮಿಲಿಟರಿ ಸಿಬ್ಬಂದಿ ಕೂಡ ಸಾವಿನ ಮನೆ ಸೇರಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ನ ಕನಿಷ್ಠ 16 ನಗರಗಳು ಭೀಕರ ದಾಳಿಗೆ ತಲ್ಲಣಿಸಿ ಹೋಗಿದ್ದು ಟೆಹರಾನ್, ಪರಂದ್, ಕರಾಜ್, ಮಿನಾಬ್, ಬಂದರ್ ಅಬ್ಬಾಸ್ ಸೇರಿದಂತೆ ಒಟ್ಟು 16 ನಗರಗಳು ಸರ್ವನಾಶ ಆಗಿದೆ. ಇಸ್ರೇಲ್ ದಾಳಿಗೆ ಇರಾನ್ ಕೂಡ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ. ನಿನ್ನೆವರೆಗೂ 600ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಉಡಾಯಿಸಿದ್ದು 2200ಕ್ಕೂ ಹೆಚ್ಚು ಡ್ರೋನ್ ದಾಳಿ ಮಾಡಿದ್ದಾರೆ. ಬರೀ ಇಸ್ರೇಲ್ ಮೇಲಲ್ಲದೆ ಅಮೆರಿಕ ಮಿಲಿಟರಿ ಬೇಸ್ಗಳ ಮೇಲೂ ಇರಾನ್ ಬಾಂಬ್ ನುಗ್ಗಿಸಿದೆ. ಯುಎಇ, ಬಹರೈನ್, ಕತಾರ್, ಕುವೈತ್, ಓಮನ್ ಮತ್ತು ಸೌದಿ ಅರೇಬಿಯಾದಲ್ಲೂ ಇರಾನ್ ಗುಂಡಿನ ಸುರಿಮಳೆಗೈದಿದೆ. ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ದುಬೈನಲ್ಲಿದ್ದ 60ಕ್ಕೂ ಹೆಚ್ಚು ಕನ್ನಡಿಗರು ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಯುದ್ಧ ಭೂಮಿಯಿಂದ ತಾಯ್ನಾಡಿಗೆ ಮರಳ್ತಾ ಇದ್ದಂತೆ ಕನ್ನಡಿಗರು ಸಂತಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಲ್ಲಿ ಇಸ್ರೇಲ್ ಇರಾನ್ ಮಧ್ಯೆ ಘೋರ ಯುದ್ಧ ನಡೀತಾ ಇದ್ದು ವಿಶ್ವಕ್ಕೆ ಆತಂಕ ತಂದಿಟ್ಟಿರೋದಂತೂ ಸುಳ್ಳಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.